கண்ணிமா ஆச்சி சந்தன சட்ட ஆட்டம் பம்பர கட்ட பாட்டா வச்சிடு பட்டாசே ಮಗ ಸ್ವಂತ ದುಡಿಮೆಯ ಹಣದಿಂದ ತಂದೆಯ ಒಂದು ಮದುವೆ ವಾರ್ಷಿಕೋತ್ಸವನ ಮಾಡ್ತಿರೋದು ನಿಜಕ್ಕೂ ಕಣ್ಣಲ್ಲಿ ಕರುಳು ಕಿತ್ತು ಬರುವಂತ ಸನ್ನಿವೇಶ. ನಗುವಲ್ಲಿ ಬಳಸಿ. ನಿಂಗೆ ಯಾರು ಇಷ್ಟ RCB ಅಲ್ಲಿ? ಧನರಾಜಾಚಾರ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದೀವಿ. ಕಾರಣ ಏನಂದ್ರೆ ನಮ್ಮ ದೈವಸ್ಥಾನದ ಪ್ರತಿಷ್ಠಾಪನೆ ದಿನ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾಳೆ. ನಾನೇನು ಹೇಳಿದ್ರೆ ಇವ್ರೇನೋ ಹೇಳ್ತಾರೆ. ಬಲೆ ಕಿಲಾಡಿ ನನ್ನ ಅಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತಿನ್ನೇನ್ ಮಾಡೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಲಾಗ್ನ ಕಂಟಿನ್ಯೂ ಮಾಡೋದು. ವಾಟ್ ಆರ್ ಯು ಡೂಯಿಂಗ್? ನಾನು ಮಲ್ಲಿಗೆ ಕಟ್ಟೋದು. ಮಂಗಳೂರು ಮಲ್ಲಿಗೆ, ನಮ್ಮ ಮಂಗಳೂರಲ್ಲಿ ಫೇಮಸ್ ಆದ ಮಲ್ಲಿಗೆ ಅಂದ್ರೆ ಇದೆ. ಇದು ಮನೇಲಿ ಆದದ್ದು. ಇದು ಭವ್ಯತಿಯವರ ಮನೇಲಿ ಮತ್ತೆ ಪಿಂಕಿಯವರ ಮನೇಲಿ ಆದದ್ದು. ಮತ್ತೆ ಇನ್ನೊಬ್ರು ನನ್ನ ಹೆಂಡತಿ ಭವ್ಯ ಅಂತ ಹೇಳಿ ಇಬ್ರು ಕಟ್ಟಿದ್ದಾರೆ. ಇದು ನಾ ಕಟ್ಟಿದ್ದು. ಇದು ಯಾರು ಕಟ್ಟಿದ್ದು? ನೋಡಿ ಸ್ವಲ್ಪ ಆಚೆ ಈಚೆ ಆಗಿದೆ ನೋಡಿ, ಕರೆಕ್ಟ್ ಆಗಿ ಕಟ್ಟಬೇಕು, ಹೂವಿನಾಗೆ ಬರ್ಬೇಕು. ವಿಡಿಯೋ ಮಾಡಿ ಭವ್ಯತ ಕಟ್ತಾರೆ. ನಿಲ್ಲಿಸು ಬಿಗ್ ಬಾಸ್ ಭವ್ಯ ಅಲ್ಲ ಮಾರೆ, ನನ್ನ ಹೆಂಡತಿ ಭವ್ಯ. ಪಿಂಕಿ ಕಟ್ಟಿದಲ್ಲಿ ಅಲ್ಲ, ಪಿಂಕಿ ಕಟ್ಟಿದಲ್ಲಿ ಉಂಟು ಅದಲ್ಲ ಏನಾಗಿ ಮೊದ್ಲು ಮರಳು ಕಟ್ತಿದ್ರಿ, ಈಗ ಮಲ್ಲಿಗೆ ಕಟ್ಟುತ್ತಿದ್ದೀರಲ್ಲ, ಖುಷಿ ಆಗ್ತದೆ. ಆ್ಯಕ್ಚುಲಿ ಇದು ತೀರ್ಥ ಅಲ್ಲ, ಇದು ಗೋಮೂತ್ರ. ಇದನ್ನು ನಾನೀಗ ಅವ್ರಿಗೆ ಕೊಡ್ತಾನೆ, ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡು. ತೀರ್ಥ ಒಟ್ಟಿಗೆ ಅಲ್ಲ ಕೊಡ್ಲಿ ಕೇಳಿಯಾರ ಸುಮ್ಮನೆ ಹೇಗಿತ್ತು ತೀರ್ಥ? ಎಂತ ಮಾಡಿದ್ದು ನೀವೆಂತ ಮಾಡಿದ್ದು ಅಲ್ಲಿ? ನೀವು ತಲೆಗೆ ಏನು ಹಾಕಿದ್ದು? ನೀವೆಷ್ಟು ಮಾತಲ್ಲೇ ಅಶುದ್ಧ ಇಲ್ಲ, ಇನ್ನು ಎಷ್ಟು ಶುದ್ಧ ಮಾಡಿದ್ರು ಅಷ್ಟೇ.
ಪವಿತ್ರ ತಂತು 1001 ಗೋಮಾತೆ ದೇವತೆಗಳಿದ್ದಾರೆ. ಸರಿ ಬನ್ನಿ ಚೂರು ಗೊತ್ತುಂಟು. ಎಲ್ಲರ ಒಂದು ಕ್ವಶನ್, ಪಿಂಕಿಗೆ ರಿಸಲ್ಟ್ ಎಷ್ಟು? ಬೇಕಂತೆ ನೋಡಿ, ನನ್ನ ಮಗಳಿಗೆ ಅಪ್ಪ ಅಂದರೆ ಎಷ್ಟು ಇಷ್ಟ ಅಂದರೆ ಯಾರ ಕೈಯಲ್ಲೂ ಹೋಗೋದಿಲ್ಲ. ಈಗ ಪಿಂಕಿ ಬರ್ತಾಳೆ. ಈಗ ಅಪ್ಪಿ ಬರ್ತಾನೆ. ಸ್ಮೂತ್ ಇಲ್ವ? ನಾವು ಕಷ್ಟಪಟ್ಟು ಮಾಡುದು. ಸಿಹಿ ಮುದ್ದ ಮಳೆ ಬರ್ತುಂಟು ಈಗ. ಅಲ್ಲ, ಅಭಿ ಮಾತಾಡೋದು ಉಬ್ಬಿ ನೀರು ಬಿಡಿ. ಬರುದಿಲ್ಲ ಅಪ್ಪ ಅಂದ್ರೆ. ಅಪ್ಪ ಅಂದ್ರೆ ಆಕಾಶ. ಓಮೋ ಅವಳಿಗೆ ಅಪ್ಪ ಅಂದ್ರೆ ಅಪ್ಪ ಅಂದ್ರೆ ಪ್ರಾಣ. ನಿನ್ನ ಪುಟ್ಟ ಕೈಯಲ್ಲಿ ಸುಖವಾಗಿಟ್ಟ ದೇವರು ನನಗೆ ಕೊಟ್ಟ. ಅಮ್ಮ ಬಂದ ನಂತರ ಇವ ಯಾರಂತ ಗುರ್ತಿರ್ಲಿ. ಅಮ್ಮ ಬಂದ ನಂತರ ಹೋಗುದಿಲ್ಲ ಅವಳು. ಆಯ್ತು ನೋಡೋಣ. ಅವರು ಮರಳರು. ಅದು ಕೀ ಮಾತ್ರ ಕೇಳುದು, ನೀವು ಬೇಕು ಅಂತ ಹೇಳಿ. ನಗುಮುಖದ ಸರದಾರ ನಮ್ಮ ಮರಿಲಿನ ಸುಂದರ, ಏಕಪತ್ನಿ ಋತಸ್ಥ ನಮ್ಮ ಸುಂದರ ಮರಿಲ್ ಸುಂದರಾಚಾರ್ಯ. ಮಾವಂದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಇವರು ಏಕಪತ್ನಿ ಋತಸ್ಥ. ಯಾಕಂದ್ರೆ ನಾವು ಮದುವೆ ಆದ್ಮೇಲೆ ಒಂದು ಹುಡುಗಿ ಆಚೆ ಹೋದಾಗ ಒಂದು ಕಣ್ಣು ಆಚೆ ಹೋಗ್ಬೋದು, ಬಟ್ ಇವರು ಕಣ್ಣು ಹಾಗೆ ಹೋಗುದಿಲ್ಲ. ಆಚೆ ಹೋಗುದಿಲ್ಲ ಅಂದ್ರೆ ಆಚೆ ಇರ್ತದೆ. ಅದೆಲ್ಲ ಕ್ಯಾಟ್ರಿಂಗ್ ನವರು. ನಿಮಗೆ ಎಷ್ಟು ಕೊಡ್ತಾರೆ? 10 ರೂಪಾಯಿ ಊಟ. ಒಂದು ಹೊತ್ತಿನ ಊಟಕ್ಕೋಸ್ಕರ ನೋಡಿ ಎಷ್ಟು ಕೆಲಸ ಮಾಡ್ತೀವಿ. ದೈವದ್ದು ಪ್ರತಿಷ್ಠೆ ದಿನ, ಅದಕ್ಕೆ ನಾವು ಹೆಸರಿನಲ್ಲೇ ಶ್ರೀ ಅಂತ ಇಟ್ಕೊಂಡಿರುವ ಶ್ರೀಕಾಂತ, ಹೆಸರಿಗೆ ಮಾತ್ರ ಶ್ರೀಕಾಂತ. ಶ್ರೀಕಾಂತ ನಾಥ ನಾಥ ನಾಥ. ಕೂತ್ಕೊಳ್ಳಿರಾ, ಕೂತ್ಕೊಳ್ಳಿ, ನಾ ವಿಡಿಯೋ ಮಾಡ್ತೀನಿ. ಈಗ ಒಂದು ಸಂದರ್ಶನ ಮಾತ್ರ ಎನ್ನ ಬರದಿದ್ವಿ. ನಿಮಗೆ ಅಲ್ಲಿ ಅಷ್ಟು ಜನ ಕೆಲಸ ಮಾಡುವಾಗ ಇಲ್ಲಿ ಬಂದು ಕೂತ್ಕೋತಿರಲ್ಲ, ನಾಚಿಕೆ ಆಗೋದಿಲ್ಲ?
ವಿಶ್ವ ತಾಯಂದಿರ ದಿನಾಚರಣೆ ಉಂಟು, ನಾವು ಅದನ್ನೆಲ್ಲ ಅಲ್ಲಿ ಮಾಡಿ ಇಲ್ಲಿ ಬಂದದ್ದು. ಮತ್ತೆ ಇವತ್ತು ನಮ್ಮ ಫಂಕ್ಷನ್, ನಮ್ಮ ಮನೆಯ ಫಂಕ್ಷನ್ ಹೀಗೆ ಕೂತಿದೆ ಅಂತ ಹೇಳಕ್ಕೆ ಭಾರಿ ಖುಷಿ ಆಗ್ತಾ ಉಂಟು. ಎಲ್ಲ ನೀವು ಅಪರೂಪಕ್ಕೆ ಕೂತ್ರು ಓಕೆ. ನೋಡಿ ನೋಡಿ ಪೂಕಿ ಬಿಟ್ಟು ಮಟ್ಟಿಗೇನ ತಿಂತೀರಿ ಎಂತ ಗಮತ್ ವಾಸನೀರಿ. ಕ್ಯಾಮರಾ ಬಂತು ಅಂತ ಬಂದು ನಿಲ್ತಾಳೆ. ನೀನೆ ಗ್ರೇಟ್ ಕೆಲಸ, ಯಾರು ಮಾಡಲ್ಲ. ಯಾವ್ದಾದ್ರು ಖಾಲಿ ಆದ್ರೆ ತಂದು ಹಾಕೋದು. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ. ಈ ಮಗು ಇಷ್ಟು ಒಳ್ಳೆ ಬುದ್ಧಿ ಇದೆ, ಆದ್ರೆ ಇವರ ತಂದೆ ತಾಯಿಗೆ ಬುದ್ಧಿಯೇ ಇಲ್ಲ. ನಿಮ್ಮ ಮಗನಿಗಿರುವ ಬುದ್ಧಿ ನಿಮಗೆ ಯಾಕಿಲ್ಲ? ವಿಷ ಅಮ್ಮಂದಿರ ದಿನಾಚರಣೆ ಶುಭಾಶಯಗಳು. ಅಮ್ಮಡೆ ಅತ್ತಿಯೇ ಅಮ್ಮ. ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. ನೀವು ಒಂದು 3 ಮಕ್ಕಳ ತಾಯಿಯಾಗಿದ್ದೀರಿ, ಹೇಗೆ ಅನಿಸ್ತು? ತಾಯಂದ್ರಿಗೆ ಎಲ್ಲರಿಗೆ ಮಕ್ಕಳನ್ನು ಪಡೆಯುವಾಗ ಖುಷಿ ಆಗುದು. ಮತ್ತೆ ಸ್ವಲ್ಪ ಇವರ ಹತ್ರ ಕೇಳಿ, ಸ್ವಲ್ಪ ಅವರ ಹತ್ರ ಕೇಳಿ, ಸ್ವಲ್ಪ ಅವರ ಹತ್ರ ಕೇಳಿ. ನಾನು ಈಗ ಹೇಳಿದೆ ಎಂತ ಚಿನ್ನವ? ದೀಕ್ಷಿತ ಅಣ್ಣನಿಗೆ, ದೀಕ್ಷಿತ ಅಣ್ಣನಿಗೆ ಅಗರ್ಭ ಶ್ರೀಮಂತರ ತುಂಡಿಗೆ. ಶಿಲ್ಪ ಶಿಲ್ಪ ಎಷ್ಟು ವರ್ಷ ಆಯ್ತು ಮದುವೆ ಆದ್ಮೇಲೆ? ಇಷ್ಟು ಗ್ಯಾಪ್ ಬರ್ತದೆ ನೋಡು. ಎಷ್ಟು ವರ್ಷ ಆಯ್ತು? ನಿಮ್ಗೆ ಆದ್ರೂ ಹೊಡಿಯೋದಿಲ್ವಾ? ಮನೆಗೆ ಹೋಗಿ ಹೊಡಿತೀರಾ? 30 ವರ್ಷ ಆಯ್ತು. ಹೇಗೆ ನಡೀತಿದೆ? ಈಗ ಮೊದಲಾಗಿ ನಡೆಯುತ್ತೆ. 18 ವರ್ಷ. ಹೌದಾ? ಮಕ್ಳಿಗೆ ಎಷ್ಟು ಏಜ್ ಆಯ್ತು? ನಿಮ್ಮ ಮದುವೆಗೆ 18 ವರ್ಷ, ಅವನಿಗೂ 18 ವರ್ಷ. ಓ, ಮದುವೆ ಮುಂಚೆ ನಡೆದಿದೆ ನಿಮ್ದು. ಊಟ ಮಾಡೋರು ಮಾಡ್ಲಿಕ್ಕೆ ಬೇಡ, ಊಟ ಮಾಡೋರು ಮಾಡ್ಬೇಕು. ಮಾಡಮ್ಮ ಮಾಡಪ್ಪ, ಪಾಪ ಅವನು ಎಷ್ಟು ದಿನ ಆಯ್ತೇನೋ ಊಟ ಮಾಡುತ್ತೆ. ಅಯ್ಯೋ ಪಾಪ, ಅದನ್ನು ನೀವು ತಿನ್ನಿಸ್ತಿದ್ದೀರಾ ತಲ್ತಿದ್ದೀರಾ? ನೋಡಿ, ನಮ್ಮ ನಕ್ಷತ್ರ ಜ್ಯೂಸ್ ಅನ್ನ ಗಟ್ಟಿ ಕೈಯಲ್ಲಿ ಇಟ್ಕೊಂಡು ಕುಡ್ದಿದ್ದಕ್ಕೆ ಹೇಗಾಗಿದೆ ಅವಳ ಮೂತಿ. ಈಚೆ ನೋಡು ನಕ್ಕಮ್ಮ. ಮಮ್ಮ ಊಟ ಹೇಗಾಯ್ತು? ಊಟ ಎಲ್ಲ ಚೆನ್ನಾಗಾಯ್ತು. ಹೌದಾ? ನೀನು ಇಲ್ಲದ ಟೈಮಲ್ಲಿ ನಾನೇ ಮಗುವನ್ನು ನೋಡ್ಕೊಂಡದ್ದು. ಮಗಳು ನನ್ನ ಬಿಟ್ಟು ಬೇರೆ ಯಾರ ಕೈಗೂ ಹೋಗ್ತಿರ್ಲಿಲ್ಲ. ಅವಳಿಗೆ ಇವ್ರನ್ನೆಲ್ಲ ನೋಡುವಾಗ ಕಳ್ಳರು ನೋಡಿದಾಗ. ಈಗ ನಿನ್ನನ್ನು ಮತ್ತೆ ಅತ್ತಿಗೆ ನೋಡುವಾಗ ನಿನ್ನನ್ನು ಕಳ್ಳರು ನೋಡಿದ ಹೇಗೆ? ಬಜ್ಜು 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 ಇವಳು ಹೇಳ್ತಾರೆ ದಮ್ಮ ಅಮ್ಮನಿಗೆ ಸಾಂಗ್ ಹೇಳಿಕ್ಕೆ ಹೇಳ್ಬೇಡ. ಹೇಗೆ ಹೇಳು ಗುಲಾಬಿ? ಹೇಳು. ಹಾ ಹೇಳು. ಹಾಡು ಗೊತ್ತಿಲ್ಲಂದ್ರೆ ಹಾಡ್ತೀಯಲ್ಲ, ಅದು ಖುಷಿ ಆಗುತ್ತೆ ನನಗೆ. ಹಾ ಹೇಳು ಹಾಡು. ನಮ್ಮ ಫ್ಯಾಮಿಲಿಯ ಖ್ಯಾತ ಡಿಸೈನರ್ ಅಕ್ಷತಾ ಅವ್ರು ಬಂದಿದ್ದಾರೆ. ಹಾಲಿವುಡ್ ಶಿಲ್ಪಾ ಶೆಟ್ಟಿಗೆ ಡಿಸೈನ್ ಮಾಡಿದ ಹುಡುಗಿ. ನಿನ್ನ ಅಮ್ಮ ಯಾರು? ನೋಡಿ, ಮೆಡಿಮಿಕ್ಸ್ ಮಮ್ಮಿ, ಮೆಡಿಮಿಕ್ಸ್ ಮಮ್ಮಿ. ಅವಳು ಮೆಡಿಮಿಕ್ಸ್ ಯೂಸ್ ಮಾಡದಂತೆ. ನಮ್ಮ ಲಾಗ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾರೆ ಇವರು ಅಲ್ವಾ? ಹಾ, ನಮ್ಮ ರೀಸೆಂಟ್ ಆಗಿ ಯಾವ ಲಾಗ್ ಹಾಕಿದ್ದು ಗೊತ್ತಿಲ್ಲ. ಖುಷಿ ಆಯ್ತಾ ಬಳಸಿದ್ದು? ನಗು ನಗು ನಗುವಲ್ಲಿ ಬಳಸಿ. ಜಾದು ಒಲಿದಿದೆ, ಅಹುದು ಒಲಿಸುವ ಆಟ ಹೊಸದು.
ನೀನೀಗ ಇದು ನೋಡಿ ಸೈಕಾಗಿ ಹೋಗ್ತೀವಿ, ಅಷ್ಟು ಚಂದ ಬಂದಿದೆ. ಸೈಕಾ ಆಗೋದೆ ಡ್ಯಾನ್ಸ್ ಮಾಡಾಗೆ. ಸೈಕಾ ಆಗೋದೆ ಸೈಕಾದೆ ನೀನು ಈಗ ಸೈಕಾದೆ ನನ್ನಷ್ಟು. ಬಾ ಇಲ್ಲಿ. ನೀ ಹಾಕೊಂಡಿರೋ ಟೀ ಶರ್ಟ್ ಯಾವುದು? ನಿಂಗೆ ಯಾರು ಇಷ್ಟ RCB ಅಲ್ಲಿ? ಇದೇನು ವಿಶೇಷ? ಯಾರ್ದು? ಮದುವೆ ದಿನ ಇವತ್ತು ಅವರಿಗೆ ನಾಚಿಕೆ ಆಗ್ತಾ ಉಂಟು. ಇದೇ ಎಷ್ಟು ವರ್ಷ ಆಯ್ತು? 20 ವರ್ಷ. 20 ವರ್ಷದ ಮುಂಚೆ ಹೀಗೆ ಇತ್ತು ನಾಚಿಕೆ. ಇವತ್ತು ಕೋಣೆಗೆ ಸಾಕ್ಲಿಕ್ಕೆ ಉಂಟು ಶುರುವಿಂದ. ಅಮೋಘ 25 ವರ್ಷ. 20 ವರ್ಷ. 20 ವರ್ಷ ಮೇಲೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಮೂಕಿದು ಸಿಂಗಾರಿ ಕುಂತುಗೆ ಹೊಯ್ಯಾರಿ. ಈಗ ನೀವು ನೆಕ್ಸ್ಟ್ ಮದುವೆ ಆಗ್ತೀರಿ ಅಲ್ಲ, ನಾನು ಹೇಳಿದ್ದು ಅಪ್ಪ ಅಮ್ಮನ ಯಾವ ಕ್ವಾಲಿಟೀಸ್ನ ನೀವು ನಿಮ್ಮ ದಾಂಪತ್ಯ ಬೇಕಾ? ತಾಯಿ ಮನೆಯಲ್ಲಿರುವ ಸೊಸೆಯಂದಿರು ಅಲ್ಲಿ ಬಂದ್ರೆ ಕೆಲಸ ಸಿಗ್ತದೆ ಅಂತ ಹೇಳಿ ಬೇಡ ಅಂತ ಹೇಳಿ. ಓ ನೋಡಿ, ಮಗ ತನ್ನ ಸ್ವಂತ ದುಡಿಮೆಯ ಹಣದಿಂದ ತಂದೆಯ ಒಂದು ಮದುವೆ ವಾರ್ಷಿಕೋತ್ಸವನ ಮಾಡ್ತಿರೋದು ನಿಜಕ್ಕೂ ಕಣ್ಣಲ್ಲಿ ಕರುಳು ಕಿತ್ತು ಬರುವಂತ ಸನ್ನಿವೇಶ. ಹತ್ರ ಬನ್ನಿ, ಹತ್ರ ಬನ್ನಿ. ಆಗಿರಿ ಸಾಕು ನಮಗಿನೇ ಕೊಡಿ ಅಂತ ಅವರೇ ಈಗ ಮೇಲೆ ನಿಂತಿದ್ದ ಕೇಕಿಗೆ ಸಾಯ್ತಾಳೆ. ಮಾಡಿ ನೋಡಿ ದಾಂಪತ್ಯ ಜೀವನದಲ್ಲಿ ಅಳವಡಿಸ್ಕೊತಾರೆ. ಅಪ್ಪ ಬೆಳಗ್ಗೆದ್ದು ಕಾಂಪ್ರಮೈಸ್ ಆಗ್ತಾರೆ. ಯಾರು? ಜಗ್ಗಚಿಕ್ಕವ, ಅಂಶಿಚಿಕ್ಕವ ಇಬ್ರು. ಮತ್ತೆ ಅಪ್ಪ ಬೆಳಗ್ಗೆದ್ದು ಇದು ಪೂಜೆ ಮಾಡೋದು. ಓಕೆ. ಅಮ್ಮ ಅಡಿಗೆ ಮಾಡುದು. ಎಲ್ಲರ ಮನೆಯಲ್ಲಿ ಮಾಡುದು. ನಿನ್ನ ಜಾಸ್ತಿ ಇಷ್ಟಪಡುದ ನಿನ್ನ ಯಾರು? ಅವರಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಕೇಳ ಅಂತ ಇಬ್ಬರ ಮೇಲೆ ಇಲ್ಲದ್ರೆ ಹೊಡಿತಾರಲ್ಲ. ನಾನು ಮತ್ತೊಂದು ಬೇಜಾರು ಮಾಡ್ಕೋಬೇಡಿ. ಈ ಏಜ್ ಅಲ್ಲಿ ನೀವು ದಾಂಪತ್ಯದ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗತ್ತೆ. ಫಸ್ಟ್ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡಿ. ಇಂಥ ಕ್ವಶನ್ ಕೇಳ್ಬೇಕಾದ್ರೆ ನೀವೇ ಅವಾಯ್ಡ್ ಮಾಡ್ಬೇಕು. ಸರ್ ನಾವು ನೋಡಿ ಹಿಂದೆ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ಫಸ್ಟ್ ಹುಡುಗಿರನ್ನ ನೋಡೋದು ಬಿಡಿ. ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ಲವ್ ಮಾಡಿ. ಫಸ್ಟ್ ಅವನಿಂದ ದೂರ ಇರಿ. ಕೇಕ್ ಎಲ್ಲ ಅವರೇ ಮುಕ್ಕುತ್ತಿದ್ದಾರೆ ಚಿಕ್ಕ. ಅತಿರೇಕ ಆಗಲಿಲ್ವ ರೇಖಾ ರೇಖಾ
ನಮ್ದಿನ್ನೊಂದು ಮುಖ ನಿಮಗೆ ತೋರಿಸ್ಬೇಕಾ ಬೇಕಾ ಯಾವುದು ಮೊನ್ನೆದು ಪ್ರತೀಕಾರ ಪ್ರತಿಕಾರ ಒಂದು ನಿಮಿಷ ನೋಡಿ ಒಮ್ಮೆ 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 ಮರಿಲಿನ ಜಯಂತಿ ನಾಗವಲ್ಲಿ ಆಗುದು ನೋಡು. ಮತ್ತೆ ರೀಲ್ಸ್ ಮಾಡ್ತಿದ್ದಾರೆ. ಅವಳನ್ನ ಯಾರ ಎದುರು ನಿಲ್ಸಿದ್ದು? ಅವಳು ಎದುರಿದ್ಲು. ಹಾ, ಸ್ಟೆಪ್ ತಪ್ಪಿಸ್ತಾಳೆ ಅಂತ ಹೇಳಿದ್ದೇನೆ. ಕರ್ಮ. ಎಲ್ಲರೂ ರೀಲ್ಸ್ ಮಾಡುವಾಗ ಬೇಡದವ್ರು ಅಂತ ಇರ್ತದಲ್ಲ ಇವಳೆ. ಹಾಗೆ ಆಯ್ತಾ? ಮೊನ್ನೆ ಅಲ್ಲಿ ಸಹ ಮಾಡಿದ್ದೆ ಪ್ಲೇಸ್ ಬೇರೆ ಅವ್ರಿಗೆ ಸ್ವಂತ சந்தன சட்டை ஆட்டம் பம்பரம் கட்ட பாட்டா வச்சுட்டு பட்டாசே பாட்டா பல்லாட நம்ம ராஜா வெள்ளாட இதுதான் நம்மோட